ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನೋಡಿ ವೆದರ್ ಹೇಗಿದೆ ಅಂತ. ಮಳೆ ಬರ್ತಾನೆ ಇತ್ತು ಸ್ವಲ್ಪ. ನಮ್ಮನೆ ಕೆಳಗಡೆ ಲೋಟಸ್ ಪೌಂಡ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ಅದರಲ್ಲಿ ಫಿಶ್ ಎಲ್ಲ ಬಿಟ್ಟಿದ್ದಾರೆ. ಬೇಜಾರಾದರೆ ಅಲ್ಲೋಗಿ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿನ್ನೆ ನನ್ನ ಹಸ್ಬೆಂಡ್ ಹಳ್ಳಿಗೆ ಹೋಗ್ತಾರಲ್ವ ಕೆಲಸಕ್ಕೆ, ಅಲ್ಲಿಂದ ತೆಂಗಿನಕಾಯಿ ಎಲ್ಲ ತಂದಿದ್ರು. ಸ್ವಲ್ಪ ನನ್ನ ಹಸ್ಬೆಂಡಿನ ಫ್ರೆಂಡೂ ಹೆಸರು ಕಾಳನ್ನು ಕೊಟ್ಟಿದ್ರು. ಅದನ್ನು ಕ್ಲೀನ್ ಮಾಡಿ ನಾನು ಡಬ್ಬಕ್ಕೆ ಹಾಕೋಬೇಕಿತ್ತು. ಆದರೆ ಪಾಪು ಮಲಗಿದ್ದ, ಬೇಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕಾಳೆಲ್ಲ ಕ್ಲೀನ್ ಮಾಡೋಣ ಅಂತ ಫಸ್ಟು ಅದನ್ನು ಒಂದು ಡಬ್ಬಿಗೆ ಹಾಕಿಟ್ಟೆ. ಯಾಕಂದರೆ ಅದು ಹಾಗೆ ಇಟ್ಬಿಟ್ರೆ ಅವ್ನು ಬಂದ್ಬಿಟ್ಟು ಎಲ್ಲ ಎಳಿತಾನೆ. ಆಮೇಲೆ ನಾನು ಹಾಕೊಬೇಕಾದ್ರೂ ಡಬ್ಬಿಗೆ ಹಾಕೋಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಹಾಕ್ಕೋಬೇಕು. ಒಂದು ಕಾಳು ಕೆಳಗೆ ಬಿದ್ದರೆ ಅದೇನಾದರೂ ಅವನು ನುಂಗ್ಬಿಡ್ತಾನೋ ಅನ್ನೋ ಭಯ. ಸುರಿಬೇಕಾದ್ರೆ ಸ್ವಲ್ಪ ಕಾಳೆಲ್ಲ ಕೆಳಗೆ ಬೀಳ್ತಾ ಇತ್ತು. ಅದಕ್ಕೆ ಒಂದು ಜಾಡಿ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಸುರಿದೆ. ಭಯನೇ ಅಲ್ವಾ, ಅವನು ಏನೇ ಸಿಕ್ಕಿದ್ರು ಬಾಯಿಗೆ ಹಾಕ್ಕೊಂತಾನಲ್ವ, ಅದೇ ಭಯ ಆಗೋದು. ಆಮೇಲೆ ಅವನಿಗೆ ಕೆಳಗಿರೋ ಚಿಕ್ಕ ಚಿಕ್ಕ ವಸ್ತುಗಳು ಅದು ಹೆಂಗೆ ಕಾಣುತ್ತೆ ಅಂತಲೇ ಗೊತ್ತಾಗಲ್ಲ, ತಗೊಂಡು ತಕ್ಷಣ ಬಾಯಿಗೆ ಹಾಕ್ಕೊಬಿಡ್ತಾನೆ. ಅದಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಆಮೇಲೆ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಬಿಟ್ಟರೆ ಅದು ಕೊಳ್ತೋಗತ್ತಲ್ವ, ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಆಮೇಲೆ ಅದು ತೆಂಗಿನಕಾಯಿ ಎಲ್ಲ ತಂದಿದ್ರು, ಸ್ವಲ್ಪ ಕೊಬ್ಬರಿನೂ ತಂದಿದ್ರು. ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೆ ಕರ್ಜಿಕಾಯಿ ಆಮೇಲೆ ರವೆ ಉಂಡೆ ಎಲ್ಲ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಕೊಬ್ಬರಿ ಮತ್ತು ತೆಂಗಿನಕಾಯಿ ಎಲ್ಲ ತಗೊಬಂದ್ರು. ತೆಂಗಿನಕಾಯಿ ಸಿಪ್ಪೆ ಸಮೇತ ತಗೊಬಂದ್ರೆ ತುಂಬ ಆಗುತ್ತೆ ಅಂತ ತಂದಿದ್ರು ಅಲ್ಲೇ. ಯಾಕಂದರೆ ಇಲ್ಲಿ ತಗೊಬಂದು ಕೂಡ ಸುಲಿಬಹುದು. ಹಾಗೇನೆ ಅವ್ರು ಇರೋದು, ಅವ್ರ ಇವಾಗ ಕೆಲಸ ಮಾಡ್ತಾ ಇರೋ ಊರೇ ಬೇರೆ ಅಲ್ವಾ, ಅಲ್ಲಿಂದ ತಗೊಂಬರೋಕ್ಕೆ ಸಿಪ್ಪೆಕಾಯಿ ತರೋಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದು ತುಂಬ ಕ್ವಾಂಟಿಟಿಲಿ ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲೇ ನೀಟಾಗೆಲ್ಲ ಸುಲ್ಕೊಂಡು ಕೊಬ್ಬರಿನೇ ಬೇರೆ ಕಾಯಿನೇ ಬೇರೆ ಅಂತ ತಂದಿದ್ರು. ಅದರಲ್ಲಿ ಕೊಬ್ಬರಿನ ಒಂದು 3-4 ಕೊಬ್ಬರಿಕಾಯು ಇದೆ, ಅದನ್ನು ಸಪ್ರೇಟಾಗಿ ಇಡು ಅಂತ ಹೇಳಿದರು. ಅದರಲ್ಲಿ ಕೊಬ್ಬರಿ ಇರುತ್ತೆ ಅಂತ. ಅದಕ್ಕೆ ನಾನು ಕನ್ಫ್ಯೂಸ್ ಆಗಿಬಿಡ್ತು ನನಗೆ, ಯಾವುದ್ರಲ್ಲಿ ಕೊಬ್ಬರಿ ಇದೆ ಯಾವುದ್ರಲ್ಲಿ ತೆಂಗಿನಕಾಯಿ ಅಂತ. ಅದಕ್ಕೆ ಎಲ್ಲ ಚೆಕ್ ಮಾಡಿ ಇಡ್ತಾ ಇದ್ದೆ. ಈ ಥರ ನೋಡಿ 3 ಕೊಬ್ಬರಿ ತಂದಿದ್ದಾರೆ, ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಆಮೇಲೆ ಇನ್ನು ಒಡಿದಲ್ಲೇ ಇರೋ ಕೊಬ್ಬರಿನೂ ಕೂಡ ಒಂದು 3-4 ತಂದಿದ್ರು, ಅದನ್ನು ಜೋಡಿಸ್ದೆ. ಆಮೇಲೆ ಒಳಗಡೆನೂ ಅಷ್ಟೇ ಒಂದು ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದನ್ನು ತಗೊಬಂದು ಇದರೊಳಗೆ ಇಟ್ಟೆ, ಸಪ್ರೇಟಾಗಿ ಏನಿಡೋದು ಅಂತ. ಆಮೇಲೆ ಯಾವುದ್ಯಾವುದು ಒಂದೊಂದು ಸತಿ ಈ ಥರ ತೆಂಗಿನಕಾಯಿ ತಂದಾಗ ಅವ್ರು ಹೊಡಿಬೇಕಾದ್ರೆ ಅದು ತೆಂಗಿನಕಾಯಿ ಸೀಳು ಬಿಟ್ಬಿಡತ್ತೆ ಅಲ್ವಾ, ಅದನ್ನೆಲ್ಲ ಫಸ್ಟು ಮೇಲ್ಗಡೆ ಇಟ್ಕೊತೀನಿ, ಅದನ್ನು ಫಸ್ಟ್ ಯೂಸ್ ಮಾಡೋಣ ಅಂತ. ಆಮೇಲೆ ಈ ಥರ ಒಡಿದಲ್ಲೇ ಇರೋ ತೆಂಗಿನಕಾಯಿನ ಕೆಳಗಡೆ ಇಡ್ತೀನಿ. ಆವಾಗ ಅದು ಜಾಸ್ತಿ ದಿನ ಏನೂ ಆಗೋದಿಲ್ಲ, ಇಲ್ಲಾಂದರೆ ಅದು ಬಿಟ್ಕೊಂಡಂಗೆ ಆಗಿಬಿಡತ್ತೆ. ಈ ಥರ ಮಳೆ ಟೈಮಲ್ಲಿ ಏನೂ ಆಗಲ್ಲ. ಅದೇ ಬೇಸಿಗೆಗಾಲದಲ್ಲಿ ಇರಬೇಕಾದ್ರೆ ತೆಂಗಿನಕಾಯಿ ಮಾಮೂಲಿಯಾಗಿ ಬಿಟ್ಬಿಡುತ್ತೆ. ಆಮೇಲೆ ಎಲ್ಲ ಕೆಲಸ ಮಾಡಿದೆ. ಎಲ್ಲ ಕೆಲಸ ಮಾಡಿ ಬಂದಮೇಲೆ ನನ್ನ ಮಗ ಕೂಡ ಮಲಗಿದ್ದ. ಅವನು ಎದ್ದಿರಲಿಲ್ಲ, ತುಂಬ ಹೊತ್ತು ಮಲಗಿದ್ದ. ಒಂದೊಂದು ಸತಿ 10 ನಿಮಿಷ ಮಲ್ಕೊತಾನೆ. ಇವಾಗ ಚಳಿಗಲ್ವಾ, ತುಂಬ ನೀಟಾಗೆ ಮಲಗಿದ್ದ, ಎದ್ದಿರಲಿಲ್ಲ, ಬೆಚ್ಚಗೆ ಮಲಗಿಸಿದ್ನಲ್ಲ ಅದಕ್ಕೆ ನೋಡಿ. ಆದರೆ ಮಳೆ ಅಂತೂ ಬರ್ತಾನೆ ಇತ್ತು, ಸ್ವಲ್ಪ ಕೋಲ್ಡ್ ಸ್ವಲ್ಪ ಜಾಸ್ತಿನೇ ಇತ್ತು. ನನಗೂ ಕೆಲಸ ಮಾಡೆಲ್ಲ ಟಯರ್ಡ್ ಆದಂಗೆ ಆಗಿತ್ತು. ಬೆಳಗ್ಗೆ ಹೊತ್ತು ಟಿಫನ್ ಆದಮೇಲೆ ಎಲ್ಲ ಕೆಲಸ ಮುಗಿಸಿ ಒಂದು ಲೋಟ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೆ ನಾನು ಅಷ್ಟೇ, ಅವನಿದ್ದರೆ ಅವನು ಎತ್ಕೊಂಡೆ ಹೆಂಗೆಂಗೋ ಆಟ ಆಡಿಸ್ಕೊಂಡು, ಒಟ್ಟಿನಲ್ಲಿ ಕಾಫಿ ಅಂತೂ ಮಾಡ್ಬೇಕಾದ್ರೆ ಅವ್ನು ನನ್ನ ಜೊತೆನೇ ಇರ್ತಾನೆ, ಏನೇ ಕೆಲಸ ಮಾಡ್ಬೇಕಾದ್ರೂ ನನ್ನ ಜೊತೆನೇ ಇರ್ತಾನೆ. ಮಲಗಿದ್ದ ಅಲ್ವಾ, ಅದಕ್ಕೆ ಬೇಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ಹಾಲೆಲ್ಲ ಒಡೆದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೆ. ಕಾಫಿ ಮಾಡಾದ್ಮೇಲೆ ನಾನು ಹಾಲನ್ನು ಸಪ್ರೇಟಾಗಿ ಕಾಯಿಸೋದಕ್ಕೆ ಹೋಗಲ್ಲ. ಯಾಕಂದರೆ ಅದರಲ್ಲಿ ಕೆನೆ ಕಟ್ಟಿಬಿಡತ್ತಲ್ವ ಹಾಲಲ್ಲಿ, ಅದು ನನಗಿಷ್ಟ ಆಗಲ್ವ. ನನ್ನ ಮಗಳಿಗೂ ಅಷ್ಟೇ, ಅವಳಿಗಂತೂ ಒಂಚೂರು ಕೆನೆ ಇರಲೇಬಾರ್ದು. ಅದಕ್ಕೆ ನಾನು ಹಾಲನ್ನು ಸಪ್ರೇಟಾಗಿ ಕಾಯ್ಸೋಕ್ಕೆ ಹೋಗಲ್ಲ. ಈ ಥರ ಹಾಲನ್ನು ಎಷ್ಟು ಬೇಕಷ್ಟು ತಗೊಂಬಿಟ್ಟು ಆಮೇಲೆ ಪ್ಯಾಕೆಟ್ ಸಮೇತನೇ ಒಂದು ಬಟ್ಲಲ್ಲಿ ಹಾಕಿ ಫ್ರಿಜ್ ಒಳಗೆ ಇಟ್ಕೊಬಿಡ್ತೀನಿ. ಆಮೇಲೆ ನನಗೆ ಕಾಫಿಗೆ ಸ್ವಲ್ಪ ಸಕ್ಕರೆ ಕಮ್ಮಿನೇ ಇರಬೇಕಾಗತ್ತೆ. ನನಗೆ ಕಾಫಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅಲ್ವಾ, ಒಬ್ಬೊಬ್ರಿಗೆ ಕಾಫಿಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಇರುತ್ತೆ. ನನಗೆ ಮಾತ್ರ 1 ಗ್ಲಾಸ್ ಕಾಫಿಗೆ 1 ಸ್ಪೂನ್ ಸಕ್ಕರೆನೇ ಇಷ್ಟ ಆಗೋದು, ಜಾಸ್ತಿ ಆದರೆ ಇಷ್ಟ ಆಗಲ್ಲ. ಮಾಮೂಲಿಯಾಗೆ ನಮ್ಮ ಮನೇಲೆಲ್ಲರಿಗೂ ಹಾಗೇನೆ. ಮಾಮೂಲಿಯಾಗೆ ನಾನು ಕಾಫಿ ಪುಡಿ ಯೂಸ್ ಮಾಡೋದಿಲ್ಲ, ನನಗಿಷ್ಟ ಆಗಲ್ಲ. ಯಾಕೆ ಅಂತ ಇನ್ಸ್ಟೆಂಟೇ ಯೂಸ್ ಮಾಡೋದು. ಅದಕ್ಕೆ ಟೀ ಪುಡಿ ಡಬ್ಬದೊಳಗೆ ನೆಸ್ಕಾಫಿ ಇಟ್ಟಿದ್ದೀನಿ. ಇದು ಟೀ ಪುಡಿ ಅಲ್ಲ, ಕಾಫಿನೇ.
ಆಮೇಲೆ ಕಾಫಿ ಬೆಳಗ್ಗೆ ಹೊತ್ತು ಕುಡಿದ್ರೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಬೇಗ ಕಾಫಿ ಕುಡ್ದೆ, ಆದರೂ ನನ್ನ ಮಗ ಎದ್ದಿರಲಿಲ್ಲ. ನಮ್ಮ ಅಜ್ಜಿ ಮನೆಗೆ ಬೇರೆ ಹೋಗ್ಬೇಕಿತ್ತು. ನಮ್ಮ ಅಜ್ಜಿ ಫೋನ್ ಮಾಡಿ ಕರೆದಿತ್ತು, ಬೇಗ ಬಾ ಅಂತ. ಯಾಕಂದರೆ ನಮ್ಮ ಅಜ್ಜಿ ಅಂದರೆ ಶ್ರಾವಣ ಎಲ್ಲ ಮಾಡ್ತಾ ಇದ್ದೀವಲ್ವ, ನಾನ್ ವೆಜ್ ಏನೂ ತಿಂತಿರ್ಲಿಲ್ಲ. ಅದಕ್ಕೆ ಶ್ರಾವಣದ ಪೂಜೆ ಮಾಡಬೇಕು ಅಂತ ಸಿಂಪಲಾಗಿ ಒಂದು ಪೂಜೆ ಮಾಡಿ ದೇವ್ರಿಗೆ ಎಡೆ ಕೊಡೋಣ ಬಾ ಬೇಗ ಅಂತ ಕರೆದಿದ್ರು. ಹೋಗಬೇಕಿತ್ತು, ಅಲ್ಲಿಗೆ ಬೇರೆ ರೆಡಿ ಆಗಬೇಕಿತ್ತು. ಆಮೇಲೆ ಒಬ್ಬೊಬ್ಬರು ಶ್ರಾವಣ ಪೂಜೆ ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ದಾಸಪ್ಪ ಅನ್ನೋರನ್ನ ಕರೆಸಿ ಶಂಖನೆಲ್ಲ ಊದಿಸ್ತಾರೆ. ನಮ್ಮ ಹಸ್ಬೆಂಡ್ ಮನೆ ಕಡೆ ಹಾಗೇನೆ ಆ ಥರ ಮಾಡ್ತಾರೆ, ಶಂಖನೆಲ್ಲ ಊದಿಸ್ತಾರಂತೆ. ಅದು ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಹಾಗೆ ಸಿಂಪಲಾಗೇ ಪೂಜೆ ಮಾಡಿತ್ತು. ನಾವು ಕೂಡ ಶ್ರಾವಣ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ನನ್ನ ಪಾಪು ಆಟ ಆಡ್ತಿದ್ದಾನೆ. ಆದರೆ ಇದು ಸ್ವಂತ ಮನೆ ಅಲ್ವಲ್ಲ, ಅದಕ್ಕೆ ಅದೆಲ್ಲ ಮಾಡಲ್ಲ. ಸ್ವಂತ ಮನೆ ನಮ್ಮ ಮನೆಯೇ ಅಂತ ಆದರೆ ಆ ಥರ ಎಲ್ಲರನ್ನೂ ಕರೆಸಿ ಜೋರಾಗಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ನೆಮ್ಮದಿ ಇರುತ್ತೆ. ಆದರೆ ಇವಾಗ ಬಾಡಿಗೆ ಮನೇಲೆಲ್ಲ ಹಾಗೆಲ್ಲ ಮಾಡಿದರೆ ಓನರ್ ಏನು ಅನ್ಕೊತಾರೋ ಅಂತ ಭಯ ಇರುತ್ತೆ. ಅದಕ್ಕೆ ಆ ಥರ ಎಲ್ಲ ಏನೂ ಮಾಡಲ್ಲ. ಸಿಂಪಲಾಗೆ ನಾವು ಗಣಪತಿನೂ ಕೂಡ ಕೂರಿಸ್ತಿರ್ಲಿಲ್ಲ. ಈ ವರ್ಷ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ ಮುಂದೆ. ಆಮೇಲೆ ಅದಕ್ಕೆ ಪಾಪುನ ಎತ್ಕೊಂಡು ಸ್ವಲ್ಪ ಅವ್ನ ಬಟ್ಟೆನೆಲ್ಲ ಐರನ್ ಮಾಡಬೇಕಿತ್ತು. ಯಾಕಂದರೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ, ನಾನು ಕೋಲ್ಡ್ ಇದ್ದಾಗ ಅವ್ನ ಬಟ್ಟೆನೆಲ್ಲ ಐರನ್ ಮಾಡೇ ಹಾಕೋದು. ಥಂಡಿ ಆಗಿರುತ್ತೆ ಬಟ್ಟೆ ಒಂಥರ. ಆಮೇಲೆ ಯಾವಾಗಲೂ ಕೂಡ ಬಟ್ಟೆನ ಐರನ್ ಮಾಡಿ ಹಾಕಿದರೆ ಒಳ್ಳೆಯದೇ ಇರುತ್ತೆ. ಅದರಲ್ಲಿ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದೆಲ್ಲ ಸತ್ತೋಗ್ಬಿಡತ್ತಂತೆ. ತುಂಬ ಒಳ್ಳೇದಂತೆ ಐರನ್ ಮಾಡಿ ಹಾಕಬೇಕಂತೆ. ಆದರೆ ಬಿಸಿಲಲ್ಲಿ ಬಟ್ಟೆ ಒಣಗಿದಾಗ ನಾನು ಅಷ್ಟೊಂದು ಥರ ಕೆಡಿಸ್ಕೊಂಡು ಐರನ್ ಎಲ್ಲ ಮಾಡಲ್ಲ. ತುಂಬ ಗುಂಜೋಗಿದ್ರೆ ಮಾಡ್ತೀನಿ. ಈ ಥರ ಥಂಡಿ ಇದ್ದಾಗ ಮಾತ್ರ ಇವ್ನಿಗೆ ನಾನು ಐರನ್ ಮಾಡೇ ಬಟ್ಟೆ ಹಾಕೋದು. ನೋಡಿ ಐರನ್ ಮಾಡ್ಬೇಕಾದ್ರೂ ಅಷ್ಟೇ ಅವ್ನು ನನ್ನ ಹತ್ರನೇ ಇದ್ದಾನೆ, ಎಲ್ಲೂ ಹೋಗಲ್ಲ. ನನ್ನ ಸೊಂಟದ ಮೇಲೆ ಇರ್ತಾನೆ. ಯಾವಾಗ ಏನೇನು ಬೇಕೋ ಎಲ್ಲನೂ ಐರನ್ ಮಾಡಿಕೊಂಡೆ. ಅಂದರೆ ಪ್ಯಾಂಟು, ಶರ್ಟು, ಸಾಕ್ಸು, ಸ್ವೆಟರು ಎಲ್ಲನೂ ಐರನ್ ಮಾಡಿಕೊಂಡೆ. ಮನೇಲಿದ್ದರೂ ಅಷ್ಟೇ ಎಲ್ಲಾದರೂ ಹೋಗಬೇಕು ಅಂದರೆ, ಮಗುನ ಕರ್ಕೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ಫುಲ್ ಎಲ್ಲನೂ ಇರಬೇಕು. ಎಲ್ಲನೂ ಫುಲ್ ಪ್ಯಾಕ್ ಆಗಿರಬೇಕು. ಆ ಥರ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಶೀತ ಏನಾದರೂ ಆಗಿಬಿಟ್ರೆ ಅದೆಲ್ಲ ವಾಸಿ ಮಾಡೋದೆಲ್ಲ ಮತ್ತೆ ಕಷ್ಟ ಆಗಿಬಿಡುತ್ತಲ್ವ, ಅದಕ್ಕೆ. ಆಮೇಲೆ ನಮ್ಮ ಅಜ್ಜಿ ಮನೆ ಇಲ್ಲೇ, ನಮ್ಮ ಅಜ್ಜಿ ಮನೆ ಸಿಗತ್ತೆ ತುಂಬ ಹತ್ರ. ಆಮೇಲೆ ನಾನೊಬ್ಬಳೇ ನಡ್ಕೊಂಡೇ ಹೋಗೋದಲ್ವ, ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿ ಕರೆದಿದ್ದೆ, ಅಮ್ಮ ಬಂದು ಪಾಪುನ ಕರ್ಕೊಂಡು ಹೋಗು ಅಂತ. ಫುಲ್ ಸ್ನಾನ ಎಲ್ಲ ಮಾಡಿ ರೆಡಿ ಆದಮೇಲೆ ಫಸ್ಟ್ ಟೈಮು ಅವನನ್ನು ಕಳಿಸ್ಕೊಡ್ತಿದ್ದಿದ್ದು ನಾನು. ಹಾಗೆಲ್ಲ ಕಳ್ಸೋದೇ ಇಲ್ಲ. ಅವ್ನು ಹುಟ್ಟಿದಾಗಿಂದನೂ ನಾನು ಅವನ ಜೊತೆ ಯಾವಾಗಲೂ ಇರ್ತಿದ್ದೆ. ಇವತ್ತು ಒಂದು 5 ನಿಮಿಷನೇ ಅಲ್ವಾ ರೆಡಿ ಆಗಿಬಿಟ್ಟು ಹೆಂಗೂ ಎದ್ದಿದ್ನಲ್ಲ, ಸ್ನಾನ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಅಮ್ಮನ ಜೊತೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ. ಆಮೇಲೆ 5 ನಿಮಿಷಕ್ಕೇ ನನಗೆ ಆಗ್ತಾನೆ ಇರಲಿಲ್ಲ. ಮನೇಲಿ ಒಬ್ಬಳೇ ಏನೋ ಖಾಲಿ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಬೇಗ ರೆಡಿ ಆದೆ. ಬೇಗ ರೆಡಿಯಾಗಿ ಬೇಗ ಹೋದೆ. ಅಲ್ಲಿ ಅಜ್ಜಿ ಮನೇಲಿ ಎಲ್ಲ ಪ್ರಿಪ್ರೇಷನ್ನು ಆಗಿತ್ತು. ಅಮ್ಮನೇ ಎಲ್ಲ ಅಡುಗೆ ಮಾಡಿದರು. ನಮ್ಮ ಅಜ್ಜಿ ಒಂದೇ ಇರೋದು ಅಜ್ಜಿ ಮನೇಲಿ. ಅಮ್ಮನ ಮನೆಯಿಂದ ಹೋಗಿಬಿಟ್ಟು ಅಜ್ಜಿ ಮನೆಗೆ ಹೋಗಿ ಅಡುಗೆ ಮಾಡಿಕೊಡ್ತು. ಸಿಂಪಲಾಗಿ ರೆಡಿ ಆಗಿ ಅಜ್ಜಿ ಮನೆ ಕಡೆ ಹೊರಟೆ. ನೋಡಿ ಇದೇ ರೋಡು, ಇದೊಂದು ರೋಡ್ ಬಿಟ್ಟು ಇನ್ನೊಂದು ರೋಡ್ ಹೋದರೆ ನಮ್ಮ ಅಜ್ಜಿ ಮನೆ, ಇನ್ನು ಅದ್ರ ಫ್ರಂಟ್ ರೋಡಿಗೆ ಹೋದರೆ ಅಮ್ಮನ ಮನೆ. ಎಲ್ಲ ಇಲ್ಲಿಲ್ಲೇ ಇರೋದು. ನಮ್ಮ ಅಜ್ಜಿಗೆ ಪೂಜೆ ಮಾಡೋದಂದರೆ ಭಾಳ ಇಷ್ಟ. ಪೂಜೆ ಎಲ್ಲ ನೀಟಾಗಿ ಮಾಡಿದ್ರು. ಆಮೇಲೆ ಎಡೆ ಎಲ್ಲ ಕೊಟ್ಟಿದ್ರು. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಕಿಶೋ ನೋಡಾಯ್ತು, ತೆಗ್ದು ಆಯ್ತು, ವಿಡಿಯೋ ಮಾಡಿದ್ದು. ಕಿಶೋ ಹೆಂಗ ಕಟ್ತೀಯ ನೋಡು. ಶಾರದಾ ಏನ್ ಮಾಡ್ತಿದ್ಯಮ್ಮ? ನಿನ್ ವಾಯ್ಸೇ ಬರಲ್ಲ, ಯಾಕೆ ಒಂಥರ ನಾಚ್ಕಂತೀಯಲ್ಲ? ತಲೆರಟೆ.
ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಇವತ್ತಿನ ದಿನಚರಿ ನಂದು ಹೀಗಿತ್ತು. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.